ಈ ವಿಡಿಯೋದಲ್ಲಿ ನಾವು ಜಾವಾದಲ್ಲಿರೋ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ಈ ವರ್ಡೇ ಹೇಳುತ್ತೆ ಏನಂತ, ಏನೋ ಒಂದು ಕಂಡೀಷನ್ ಇದೆ ಅಂತ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನೋ ಒಂದು ಕಂಡೀಷನ್ ಇದೆ ಅಂತ ಅರ್ಥ. ಫಸ್ಟ್ ಅದ್ರ ಡೆಫಿನೇಷನ್ ಏನಂತ ನೋಡೋಣ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಆರ್ ಯೂಸ್ಡ್ ಟು ಎಕ್ಸಿಕ್ಯೂಟ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಒನ್ಸ್ ದ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಅಂದ್ರೆ ಏನೋ ಒಂದು ಕಂಡೀಷನ್ ಇದೆ, ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಏನೋ ಒಂದು ಕೆಲಸ ಮಾಡು ಅಂತ. ಡೂ ಸಮ್ ವರ್ಕ್ ಓನ್ಲಿ ಇಫ್ ದ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಅದಕ್ಕೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಜಾವಾದಲ್ಲಿ 5 ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದೆ. ಯಾವ್ದಾದ್ರು ಇಫ್ ಸ್ಟೇಟ್ಮೆಂಟ್ ಅಥವಾ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್, ಎಲ್ಸ್ ಇಫ್, ನೆಸ್ಟೆಡ್ ಇಫ್ ಎಲ್ಸ್ ಅಂಡ್ ಸ್ವಿಚ್ ಕೇಸ್. ಸೊ ಒಂದೊಂದನ್ನು ಇನ್ ಡೀಟೇಲ್ ಆಗಿ ನೋಡೋಣ ವಿತ್ ಎಕ್ಸಾಂಪಲ್. ಸೊ ಫಸ್ಟ್, ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಇಫ್ ಅಂತ ಅಂದ್ರೆ ಏನು? ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಗೆಟ್ ಎಕ್ಸಿಕ್ಯೂಟೆಡ್ ಓನ್ಲಿ ಇಫ್ ದ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಅಂದ್ರೆ ಇಲ್ಲಿ ಏನೋ ಒಂದು ಕೆಲಸ ಇದೆ. ಸೇ ದಿಸ್ ಇಸ್ ಏನೋ ಒಂದು ಕೆಲಸ ಇದೆ, ಈ ಕೆಲಸ ಮಾಡಬೇಕು. ಯಾವಾಗ ಒಂದು ಕಂಡೀಷನ್ ಇದೆ, ಆ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಮಾತ್ರ ಈ ಕೆಲಸ ಮಾಡು ಅಂತ ಹೇಳೋದು. ಇವಾಗ ಎಕ್ಸಾಂಪಲ್ ಏನಂತ ಅಂದ್ರೆ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್. ಇವಾಗ ಪೇರೆಂಟ್ಸ್ ಮಕ್ಳಿಗೆ ಹೇಳ್ತಾ ಇರ್ತಾರೆ ಏನಂತ, 90% ಮೇಲೆ ನೀನು ಸ್ಕೋರ್ ಮಾಡಿದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ನಿನ್ಗೆ ಒಂದು ಫೋನ್ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಅರ್ಥ ಕಂಡೀಷನ್ ಏನು? 90% ಅಂಡ್ ಅಬವ್. ವರ್ಕ್ ಏನು? ಅದು ಫೋನ್ ಕೊಡ್ಸೋದು. ಸೊ ಇದು ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಷ್ಟೇ, ಕಂಡೀಷನಲ್ ಸ್ಟೇಟ್ಮೆಂಟ್ ಏನು ಅಂತ ಅರ್ಥ ಮಾಡ್ಸಕ್ಕೆ. ಸೊ ಸಿಂಟ್ಯಾಕ್ಸ್ ಬಂದು ಇಫ್ ಬಂದು ಲೋವರ್ ಕೇಸಲ್ಲೇ ಇರಬೇಕು. ಅಪ್ಪರ್ ಕೇಸ್ ಇದ್ರೆ ಇಟ್ ಇಸ್ ರಾಂಗ್. ಯಾಕಂತಂದ್ರೆ ಜಾವಾ ಬಂದು ಕೇಸ್ ಸೆನ್ಸಿಟಿವ್. ಜಾವಾ ಇಸ್ ಕೇಸ್ ಸೆನ್ಸಿಟಿವ್. ಆಮೇಲೆ ಒಳಗಡೆ ಪ್ಯಾರಾಂಥಸಿಸ್ ಇದೆಯಲ್ಲ, ಪ್ಯಾರಾಂಥಸಿಸ್ ಒಳಗೆ ಕಂಡೀಷನ್ ಹಾಕಬೇಕು. ಅದಾದ್ಮೇಲೆ ಓಪನ್ ಮಾಡ್ತೀವಿ ಕರ್ಲಿ ಬ್ರೇಸಸ್, ಆಮೇಲೆ ಕ್ಲೋಸ್ ಮಾಡ್ತೀವಿ. ದಿಸ್ ಇಸ್ ಕಂಪ್ಲೀಟ್ ಸಿಂಟ್ಯಾಕ್ಸ್ ಆಫ್ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್. ಎಕ್ಸಾಂಪಲ್, ಇವಾಗ ಒಂದು ಮ್ಯಾಥಮೆಟಿಕಲ್ ಎಕ್ಸಾಂಪಲ್ ಅಂತ ಅಂದ್ರೆ 5 ಈಸ್ ಗ್ರೇಟರ್ ದ್ಯಾನ್ 3. ಎಸ್, ಇದು ಒಂದು ಟ್ರೂನೇ. ಟ್ರೂ ಆದ್ರೆ ಮಾತ್ರ ಇಲ್ಲಿ ಏನಿದೆ, ಟ್ರೂ ಆದ್ರೆ ಮಾತ್ರ ಪ್ರಿಂಟ್ ಮಾಡಬೇಕು. ಏನಂತ? 5 ಈಸ್ ಗ್ರೇಟರ್ ದ್ಯಾನ್ 3 ಅಂತ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಹೆಂಗಾಗುತ್ತೆ ಅಂದ್ರೆ, ಒಂದು ಕ್ಲಾಸ್ ಡೆಮೋ ಅಂತ ಕ್ಲಾಸ್ ಇದೆ, ಮೇನ್ ಮೆಥಡ್, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಮೆಥಡ್ ಇದೆ. ಮೇನ್ ಮೆಥಡ್ ಒಳಗಡೆ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್, ದಿಸ್ ಇಸ್ ನಥಿಂಗ್ ಬಟ್ ಕಂಡೀಷನ್. ಇದು ಸ್ಮಾಲ್ ಐ. ಆಮೇಲೆ ಈ ಕಂಡೀಷನ್ ಟ್ರೂ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. 5 ಇಸ್ ಗ್ರೇಟರ್ ದ್ಯಾನ್ 3ನ ಎಸ್ ಟ್ರೂ. ಇದು ಕಂಟ್ರೋಲ್ ಒಳಗ್ ಬರುತ್ತೆ. ಒಳಗ್ ಬಂದು ಔಟ್ಪುಟ್ ಅಲ್ಲಿ ಅಂದ್ರೆ ಕನ್ಸೋಲ್ ಅಲ್ಲಿ 5 ಇಸ್ ಗ್ರೇಟರ್ ದ್ಯಾನ್ 3 ಅಂತ ಪ್ರಿಂಟ್ ಆಗುತ್ತೆ. ಅಕಸ್ಮಾತ್ ಇಲ್ಲಿ 5 ಇಸ್ ಗ್ರೇಟರ್ ದ್ಯಾನ್ 3 ಅಂತ ಕೊಡೋ ಬದಲು ಕಂಡೀಷನ್ 3 ಇಸ್ ಗ್ರೇಟರ್ ದ್ಯಾನ್ 5 ಅಂತ ಏನಾದ್ರು ಕೊಟ್ಟಿದ್ರೆ ಇಲ್ಲಿ ಕಂಡೀಷನ್ ಇಲ್ಲೇ ಫೇಲ್ ಆಗ್ತಾ ಇತ್ತು. ಸೊ ಇನ್ಸೈಡ್ ಕಂಟ್ರೋಲ್ ಬಂದು ಇದ್ರೊಳಗಡೆ ಕರ್ಲಿ ಬ್ರೇಸಸ್ ಒಳಗೆ ಬರ್ತಾ ಇರ್ಲಿಲ್ಲ. ಡೈರೆಕ್ಟ್ ಇಫ್ ಏನ್ ಸಿಂಟ್ಯಾಕ್ಸ್ ಇದೆ ಅದು ಮುಗಿದಾದ್ಮೇಲೆ ಕಂಟ್ರೋಲ್ ಬರ್ತಾ ಇತ್ತು, ಅದಾದ್ಮೇಲೆ ಕ್ಲೋಸ್ ಬ್ರೇಸಸ್ ಇದೆ, ಅಲ್ಲಿ ಮುಗೀತು. ಸೊ ಔಟ್ಪುಟ್ ಏನು ಬರ್ತಾ ಇರ್ಲಿಲ್ಲ. ಈ ಕಂಡೀಷನ್ಗೆ 5 ಇಸ್ ಗ್ರೇಟರ್ ದ್ಯಾನ್ 3 ಅಂತ ಇದೆಯಲ್ಲ, ಈ ಕಂಡೀಷನ್ ಇದು ಪ್ರಿಂಟ್ ಆಗುತ್ತೆ. ಸೊ ಅದೇ ಈ ಕಂಡೀಷನ್ ಆಗಿದ್ರೆ ನೋ ಔಟ್ಪುಟ್. ಸೊ ಇದೆಲ್ಲ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಬಗ್ಗೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದ್ರೆ, ಇಲ್ಲಿ ಕಂಡೀಷನ್ ಚೆಕ್ ಮಾಡುತ್ತಲ್ಲ, ಕಂಡೀಷನ್ ಚೆಕ್ ಮಾಡಾದ್ಮೇಲೆ ರಿಟರ್ನ್ ಟೈಪ್ ಬಂದು ಬೂಲಿಯನ್ ಇರುತ್ತೆ. ಇದು ಒಳಗಡೆ ಎಕ್ಸ್ಪ್ರೆಷನ್ ಏನೇ ಇರ್ಬೋದು, ಲೈಕ್ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಈಕ್ವಲ್ ಟು, ಏನೇ ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅನ್ನೋದು ಟ್ರೂ ಆರ್ ಫಾಲ್ಸ್ ಬೂಲಿಯನ್ ಮೂಲಕ ಗೊತ್ತಾಗುತ್ತೆ.
ನೆಕ್ಸ್ಟ್ ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್. ಇಫ್ ಎಲ್ಸ್ ಅಂದ್ರೆ ಸೇಮ್ ಆಲ್ರೆಡಿ ನಾನು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಟ್ಟಿದ್ದೇನಲ್ಲ, ಅದನ್ನೇ ಒಂದು ಸ್ವಲ್ಪ ಮಾಡಿಫೈ ಮಾಡೋ ಥರ. ಏನಂದ್ರೆ ಇಫ್ 90% ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಫೋನ್ ಕೊಡಿಸ್ತಾರೆ ಪೇರೆಂಟ್ಸು. ಇಫ್ ಇಟ್ ಇಸ್ ಲೆಸ್ ದೆನ್ ಅಂತ ಇದ್ರೆ ಫೋನ್ ಇಲ್ಲ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್. ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಒಂದು ಸಿಂಟ್ಯಾಕ್ಸ್. ಇಫ್ ಕಂಡೀಷನ್ ಟ್ರೂ ಆಗಿತ್ತಂದ್ರೆ ಇದು ಒಂದು ಬ್ಲಾಕ್, ಇಲ್ಲ ಅಂತಂದ್ರೆ ಇದೊಂದು ಬ್ಲಾಕ್. ಅಂದ್ರೆ ಅರ್ಥ ಏನಂದ್ರೆ ಕಂಡೀಷನ್ ಟ್ರೂ ಇದ್ದಾಗ ಸ್ವಲ್ಪ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು, ಮತ್ತೆ ಕಂಡೀಷನ್ ಫಾಲ್ಸ್ ಇದ್ದಾಗ ಇನ್ನೊಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಅರ್ಥ. ಸೊ ಇದು ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸ್ ಕರೆಕ್ಟ್ ಆಗೇ ಇರಬೇಕು ಇದೇ ತರ. ನೀವು ಇಫ್ ಎಲ್ಲೋ ಬರ್ದು ಎಲ್ಸ್ ಇನ್ನೊಂದ್ ಕಡೆ ಎಲ್ಲೋ ಬರೀತೀನಿ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಅದೇ ಮ್ಯಾಥಮೆಟಿಕಲ್ ಎಕ್ಸಾಂಪಲ್. 5 ಇಸ್ ಗ್ರೇಟರ್. ಫಸ್ಟ್ ಇದು ಕಂಟ್ರೋಲ್ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ. ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದೀವಿ ಡೆಮೋ ಅಂತ, ಒಂದು ಮೇನ್ ಮೆಥಡ್ ಇದೆ. ಮೇನ್ ಮೆಥಡ್ ಒಳಗಡೆ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್. ಫಸ್ಟ್ ಕಂಟ್ರೋಲ್ ಇಲ್ಲಿ ಬರುತ್ತೆ 5 ಇಸ್ ಗ್ರೇಟರ್ ದೆನ್ 30 ಅಂತ ಚೆಕ್ ಮಾಡುತ್ತೆ. ರಿಟರ್ನ್ ಏನ್ ರಿಟರ್ನ್ ಮಾಡುತ್ತೆ? ಫಾಲ್ಸ್ ರಿಟರ್ನ್ ಮಾಡುತ್ತೆ. ಸೊ ಒಳಗಡೆ ಇರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ, ಕಂಟ್ರೋಲ್ ಇಲ್ಲಿ ಒಳಗೆ ಬರಲ್ಲ. ಸೊ ಎಲ್ಸಿಗೆ ಹೋಗುತ್ತೆ. ಎಲ್ಸ್ ಅಲ್ಲಿ ಏನಿದೆ? ಎಲ್ಸ್ ಅಲ್ಲಿ ನಾವು ಕಂಡೀಷನ್ ಏನೋ ಹಾಕಂಗಿಲ್ಲ. ಸಿಂಟ್ಯಾಕ್ಸ್ ಇಟ್ ಇಸ್ ರಾಂಗ್. ಓನ್ಲಿ ಇಫ್ ಅಲ್ಲಿ ಕಂಡೀಷನ್ ಇರುತ್ತೆ. ಇಫ್ ಏನಾದ್ರೂ ಫಾಲ್ಸ್ ಆದ್ರೆ ಎಲ್ಸ್ ಅಲ್ಲಿ ಏನೇ ಸ್ಟೇಟ್ಮೆಂಟ್ಸ್ ಇರಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನಮಗೆ ರಿಟರ್ನ್ ಟೈಪ್ ಬಂದು ಫಾಲ್ಸ್. ರಿಟರ್ನ್ ಟೈಪ್ ಬಂದು ಫಾಲ್ಸ್ ಬಂದಿರೋದ್ರಿಂದ ಇಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ, ಎಲ್ಸ್ ಅಲ್ಲಿ ಏನಿರುತ್ತೋ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಔಟ್ಪುಟ್ ಏನ್ ಬರುತ್ತೆ? ಜಸ್ಟ್ ಹೆಲೋ ಅಂತ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಇಫ್ ಎಲ್ಸ್ ಕಂಡೀಷನ್ ಸ್ಟೇಟ್ಮೆಂಟ್ ವಿತ್ ಎಕ್ಸಾಂಪಲ್. ನೆಕ್ಸ್ಟ್ ಎಲ್ಸ್ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್. ಇದು ಹೆಂಗೆ ಅಂತ ಅಂದ್ರೆ, ಇವಾಗ ಮಲ್ಟಿಪಲ್ ಕಂಡೀಷನ್. ಇವಾಗ ಸಪೋಸ್ ನಾವು ಮಾರ್ಕ್ಸ್ ಕಾರ್ಡ್ ಅಲ್ಲೇ ನೋಡ್ಬೋದು. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಇಸ್ ಬೆಸ್ಟ್ ಎಕ್ಸಾಂಪಲ್. ಹೆಂಗೆ ಅಂತಾರೆ, ಅವ್ರು ಗ್ರೇಡ್ಸ್ ಕೊಡ್ತಾರೆ. 90 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದ್ರೆ 90ಗಿಂತ ಜಾಸ್ತಿ ಅಥವಾ 90ಗೆ ಈಕ್ವಲ್ ಆಗಿತ್ತು ಅಂತಂದ್ರೆ ಎ ಗ್ರೇಡ್ ಕೊಡ್ತಾರೆ. ಸೊ ಲೆಸ್ ದೆನ್ ಅಂದ್ರೆ 90ಗಿಂತ ಕಡಿಮೆ, 80ಗಿಂತ ಜಾಸ್ತಿ ಅಂತಂದ್ರೆ ಬಿ ಕೊಡ್ತಾರೆ. ಸೊ ಇದು ಗ್ರೇಡ್ಸ್. ಮಾರ್ಕ್ಸ್ ಕಾರ್ಡ್ ಗ್ರೇಡ್ಸ್ ಇರುತ್ತಲ್ಲ, ಅಂದ್ರೆ ಮಲ್ಟಿಪಲ್ ಕಂಡೀಷನ್ಸ್ ಇದೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಎ ಕೊಡ್ಲಿ, ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಬಿ ಕೊಡ್ಲಿ. ಆತರ ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ ನಾವು ಎಲ್ಸ್ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ತೀವಿ. ಅದೇ ವೆನ್ ಮಲ್ಟಿಪಲ್ ಕಂಡೀಷನ್ಸ್ ಆರ್ ಪ್ರೆಸೆಂಟ್ ವಿ ಚೂಸ್ ಎಲ್ಸ್ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸಿಂಟ್ಯಾಕ್ಸ್ ಬಂದು ಇಫ್ ಕಂಡೀಷನ್ ಒಂದು ಬ್ಲಾಕ್ ಇರುತ್ತೆ. ಅಂದ್ರೆ ನಾವು ಬ್ಲಾಕ್ ಅಂತ ಅಂದ್ರೆ ಜಸ್ಟ್ ಇಟ್ ಇಸ್ ನಥಿಂಗ್ ಬಟ್ ಓಪನ್ ಬ್ರೇಸಸ್ ಕ್ಲೋಸ್ ಬ್ರೇಸಸ್. ಇದನ್ನ ಬ್ಲಾಕ್ ಅಂತ ಹೇಳ್ತೀವಿ. ಇಫ್ ಬ್ಲಾಕ್ ಇದೆ, ಈ ಕಂಡೀಷನ್ ಏನಾದ್ರೂ ಫಾಲ್ಸ್ ಆಯ್ತು ಅಂದ್ರೆ ಇಟ್ ವಿಲ್ ಚೆಕ್ ವಿತ್ ದಿಸ್ ಕಂಡೀಷನ್. ಇದು ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಇಟ್ ವಿಲ್ ಚೆಕ್ ವಿತ್ ದಿಸ್ ಕಂಡೀಷನ್. ಇದು ಫಾಲ್ಸ್ ಆಯ್ತು ಅಂದ್ರೆ ಎಲ್ಸ್ ಅಲ್ಲಿ ಏನಿರುತ್ತೋ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಒನ್ ಥಿಂಗ್ ಇಸ್ ಎಲ್ಸ್ ಇಸ್ ಆಪ್ಷನಲ್, ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಇವಾಗ ಅದು ಹೆಂಗಾಗುತ್ತೆ ಅಂದ್ರೆ ಇಫ್ ಕಂಡೀಷನ್ ಫಾಲ್ಸ್ ಆಗಿದೆ ಅಂದ್ರೆ ಫಾಲ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಎಲ್ಸ್ ಇಫ್ ಕಂಡೀಷನ್ ಟ್ರೂ ಆಯ್ತು. ಸೊ ಇಲ್ಲಿ ಕೆಳಗಡೆ ಇರೋ ಎಲ್ಸ್ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಎಲ್ಸು ಆಗಲ್ಲ. ಸೊ ಇದು ಫ್ಲೋ ಹೇಗೆ ವರ್ಕ್ ಆಗುತ್ತೆ ಅಂತ. ವೇರ್ ಎಲ್ಸ್ ಬ್ಲಾಕ್ ಇಸ್ ಆಪ್ಷನಲ್ ಆಲ್ರೆಡಿ ಹೇಳಿದೆ. ಎಲ್ಸ್ ಬ್ಲಾಕ್ ಹಾಕಿಲ್ಲ ಅಂತಂದ್ರೆ ಸಿಂಟ್ಯಾಕ್ಸ್ ಇಸ್ ಕರೆಕ್ಟ್. ಎಲ್ಸ್ ಬ್ಲಾಕ್ ಹಾಕ್ಲೇಬೇಕಂತ ಏನಿಲ್ಲ. ಎಕ್ಸಾಂಪಲ್ ನೋಡೋಣ. ನಾನು ಆಲ್ರೆಡಿ ಹೇಳ್ದೆ ಅಲ್ಲ, ಗ್ರೇಡ್ ಅದೇ ಕ್ಯಾಲ್ಕುಲೇಟರ್ ಮಾರ್ಕ್ಸ್ ಕಾರ್ಡ್ ಅಲ್ಲಿರೋದು. ಸೊ ಒಂದು ಕ್ಲಾಸ್ ಇದೆ ಗ್ರೇಡ್ ಕ್ಯಾಲ್ಕುಲೇಟರ್ ಅಂತ. ಮೇನ್ ಮೆಥಡ್ ಹಾಕಿದೀವಿ. ಮೇನ್ ಮೆಥಡ್ ಯಾಕೆ ಹಾಕ್ಬೇಕು ಅಂತಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗದೆ ಅಲ್ಲಿಂದ. ನೆಕ್ಸ್ಟ್ ಇಂಟ್ ಸ್ಕೋರ್ ಏನು? ಸ್ಕೋರ್ ಬಂದು 85. ಒಂದು ವೇರಿಯಬಲ್ ಸ್ಕೋರಲ್ಲಿ ಏನಿದೆ 85 ಇದೆ. ಸೊ ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತಾ ಇದೀವಿ. ಇದಿಷ್ಟು ಕಂಡೀಷನ್ ಚೆಕ್ ಮಾಡ್ತಾ ಇದೀವಿ. ಫಸ್ಟ್ ಕಂಟ್ರೋಲ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾದ್ಮೇಲೆ ಸ್ಕೋರಲ್ಲಿ ಏನಿದೆ 85 ಇದೆ. 85 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 ಅಂತ ಚೆಕ್ ಮಾಡುತ್ತೆ. ಸೊ ಕಂಡೀಷನ್ ಇಸ್ ಫಾಲ್ಸ್.
ಸೊ ಇದು ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟ್ ಚೆಕ್ ಮಾಡುತ್ತೆ ಎಲ್ಸ್ ಇಫ್ ಸ್ಕೋರ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 80. ಸ್ಕೋರ್ ಅಲ್ಲಿ ಏನಿದೆ 85 ಇದೆ. 85 ಇಸ್ ಗ್ರೇಟರ್ ದನ್ ಈಕ್ವಲ್ ಟು 80 ಅಂತ ಚೆಕ್ ಮಾಡುತ್ತೆ. ಅಂಡ್ ಇನ್ನೊಂದೇನು ಸ್ಕೋರ್ ಇಸ್ ಲೆಸ್ ದೆನ್ 90. ಸ್ಕೋರ್ ಎಷ್ಟಿದೆ 85 ವಿಚ್ ಇಸ್ ಲೆಸ್ ದೆನ್ 90. ಈ ಕಂಡೀಷನ್ ಇದೆ. ಇದರದ್ದು ಏನು ರಿಟರ್ನ್ ಮಾಡುತ್ತೆ, ಇದು ಟ್ರೂ ರಿಟರ್ನ್ ಮಾಡುತ್ತೆ. ಟ್ರೂ ಅಂಡ್ 85 ಇಸ್ ಲೆಸ್ ದೆನ್ 90. ಹೌದು ಟ್ರೂ. ಟ್ರೂ ಅಂಡ್ ಟ್ರೂ ಏನ್ ಕೊಡುತ್ತೆ ನಮ್ಗೆ? ಟ್ರೂ ಕೊಡುತ್ತೆ. ಸೊ ಇಲ್ಲಿ ಏನಿದೆ ಎಲ್ಸ್ ಇಫ್ ಫಸ್ಟ್ ಎಲ್ಸ್ ಇಫ್ ಬ್ಲಾಕ್ ಅಲ್ಲಿ ಏನಿದೆ ಗ್ರೇಡ್ ಬಿ ಅಂತ ಇದೆ. ಸೊ ಔಟ್ಪುಟ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ, ಕನ್ಸೋಲ್ ಅಲ್ಲಿ ಬಿ ಅಂತ ಗ್ರೇಡ್ ಬಿ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮಿಕ್ಕಿರೋದು ಏನೇನು ಎಲ್ಸ್ ಬ್ಲಾಕ್ ಇದೆ ಅದು ಎಕ್ಸಿಕ್ಯೂಟ್ ಆಗಲ್ಲ. ಒನ್ಸ್ ಇಫ್ ದ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್ ದೆನ್ ಇಟ್ ಇಸ್ ಕಂಪ್ಲೀಟೆಡ್. ಈ ಯಾವುದು ಬಿಲೋ ಲೈನ್ಸ್ ಬಿಲೋ ಎಲ್ಸ್ ಇಫ್ ಬ್ಲಾಕ್ಸ್ ಅಥವಾ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ದಿಸ್ ಇಸ್ ಅಬೌಟ್ ಎಲ್ಸ್ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್. ಆಮೇಲೆ ಇಲ್ಲೊಂದು ಟ್ರೂ 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 ಅಂತಂದ್ರೆ ಅದೊಂದು ಟ್ರೂತ್ ಟೇಬಲ್ ಇದೆ. ಟ್ರೂ ಟ್ರೂ ಇದ್ರೆ ಔಟ್ಪುಟ್ ಟ್ರೂ ಇದೆ ಅಂದ್ರೆ ಲಾಜಿಕ್ ಅಂಡ್. ಟ್ರೂ ಫಾಲ್ಸ್ ಇದ್ರೆ ಫಾಲ್ಸ್, ಫಾಲ್ಸ್ ಟ್ರೂ ಇದ್ರೆ ಫಾಲ್ಸ್, ಫಾಲ್ಸ್ ಅಂಡ್ ಫಾಲ್ಸ್ ಇದ್ರೆ ಫಾಲ್ಸ್. ಅದರ ಅರ್ಥ ಏನಂದ್ರೆ ಕಂಪ್ಲೀಟ್ಲಿ ಎರಡು ವ್ಯಾಲ್ಯೂ ಅಥವಾ ಎಲ್ಲ ಇನ್ಪುಟ್ಸು ಟ್ರೂ ಇತ್ತಂದ್ರೆ ಔಟ್ಪುಟ್ ಟ್ರೂ. ಯಾವ್ದಾದ್ರು ಒಂದು ಇನ್ಪುಟ್ ಫಾಲ್ಸ್ ಇತ್ತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಫಾಲ್ಸ್. ಅದು ಲಾಜಿಕಲ್ ಅಂಡ್. It is nothing but like multiplication. 0 into 1 is 0, 1 into 0 is 0, 0 into 0 is 0, only 1 into 1 is equal to 1. ಈ ತರ. I hope ಅರ್ಥ ಆಗಿದೆ ಅನ್ಕೊಂತೀನಿ. Next, nested if else conditional statement. When we have condition inside another condition, then we go with nested if else. ಅಂದ್ರೆ ಒಂದು ಕಂಡೀಷನ್ ಇದೆ, ಆ ಕಂಡೀಷನ್ ಒಳಗೆ ಇನ್ನೊಂದು ಕಂಡೀಷನ್ ಇದೆ. ಆ ತರ ಇದ್ದಾಗ ನಾವು ನೆಸ್ಟೆಡ್ ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಸೊ ಸಿಂಟ್ಯಾಕ್ಸ್ ಹೇಗಿದೆ ಅಂದ್ರೆ ಇಫ್ ಕಂಡೀಷನ್ 1, ಈ ಕಂಡೀಷನ್ ಒಳಗೆ ಇನ್ನೊಂದು ಕಂಡೀಷನ್ ಇದೇನಿದು ಕಂಡೀಷನ್ 1. ಕಂಡೀಷನ್ 1 ಒಳಗೆ ಇಲ್ಲಿ ಬ್ರೇಸಸ್ ಕ್ಲೋಸ್ ಆಗಿಲ್ಲ. ಸೊ ಕಂಡೀಷನ್ ಇನ್ಸೈಡ್ ಅನದರ್ ಕಂಡೀಷನ್, ಇದು ಸೆಕೆಂಡ್ ಕಂಡೀಷನ್. ನೆಕ್ಸ್ಟ್ ಇದು ಕ್ಲೋಸ್ ಆಗಿದೆ. ಈ ಇಫ್ದು ಎಲ್ಸ್ ಬ್ಲಾಕ್ ಇದು. ಈ ಇಫ್ದು ಎಲ್ಸ್ ಬ್ಲಾಕ್ ಅಲ್ಲ, ಈ ಇಫ್ದು ಎಲ್ಸ್ ಬ್ಲಾಕ್. ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಫ್ದು ಓಪನ್ ಬ್ರೇಸಸ್ ಕ್ಲೋಸ್ ಬ್ರೇಸಸ್ ಆಗಿದೆ, ಇಮಿಡಿಯೇಟ್ ಅಲ್ಲಿ ಎಲ್ಸ್ ಇದೆ. ಸೊ ದಿಸ್ ಇಸ್ ಇನ್ನರ್ ಇಫ್ ಎಲ್ಸ್ ಬ್ಲಾಕ್. ನೆಕ್ಸ್ಟ್ ಈ ಬ್ರೇಸಸ್ ಎಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ, ಇಮಿಡಿಯೇಟ್ ಆಗಿ ಎಲ್ಸ್ ಇದೆ. ಇದು ಇನ್ನರ್, ಇದು ಬಂದು ಔಟರ್. ಇದು ನೆಸ್ಟೆಡ್ ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್. ಅಂದ್ರೆ ಇಫ್ ಕಂಡೀಷನ್ 1 ಇದು ಸ್ಯಾಟಿಸ್ಫೈ ಆಯ್ತು ಅಂತಂದ್ರೇನೆ ಇನ್ನರ್ ಇಫ್ ಕಂಡೀಷನ್ ಹೋಗುತ್ತೆ. ಓನ್ಲಿ ಇಫ್ ಅದು ಹೆಂಗೆ ಅಂತ ಅಂದ್ರೆ ಓನ್ಲಿ ಇಫ್ outer condition is satisfied, it or control moves to inner block. ಇಲ್ಲಿ ಔಟರ್ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಇನ್ನರ್ ಹೋಗೋದೇ ಇಲ್ಲ ಕಂಟ್ರೋಲ್, ಜಸ್ಟ್ ಕಮ್ ಔಟ್ ಆಫ್ ದ ಲೂಪ್. ಅದು ಎಲ್ಸ್ ಬ್ಲಾಕ್ ಇದೆಯಲ್ಲ, ಎಲ್ಸ್ ಬ್ಲಾಕ್ ಅಲ್ಲಿ ಏನಿದೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಾಂಪಲ್, ಒಂದು ಕ್ಲಾಸ್ ಇದೆ, ಕ್ಲಾಸ್ ಒಳಗೆ ಮೇನ್ ಮೆಥಡ್ ಇಂಟ್ ನಂಬರ್ ಅನ್ನೋದು, ನಂಬರ್ ಎಷ್ಟಿದೆ 15, ನಂಬರ್ ಅನ್ನೋದು ವೇರಿಯಬಲ್. ಸೊ ಫಸ್ಟ್ ಇನ್ ಕಂಡೀಷನ್ ಇಫ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ 0, 15 ಇಸ್ ಗ್ರೇಟರ್ ದ್ಯಾನ್ 0ನಾ ಅಂತ ಚೆಕ್ ಮಾಡುತ್ತೆ. ಕಂಡೀಷನ್ ಇಸ್ ಟ್ರೂ, ಒಳಗೆ ಹೋಗುತ್ತೆ. ಇಲ್ಲಿ ಕನ್ಸೋಲ್
ಔಟ್ಪುಟ್ ಏನ್ ಬರುತ್ತೆ ಅಂತ ವಿಲ್ ಪ್ರಿಡಿಕ್ಟ್. ಔಟ್ಪುಟ್ ಅಲ್ಲಿ ದ ನಂಬರ್ ಇಸ್ ಪಾಸಿಟಿವ್ ಅಂತ ಪ್ರಿಂಟ್ ಆಗುತ್ತೆ. ನಂಬರ್ ಇಸ್ ಪಾಸಿಟಿವ್ ಅಂತ ಪ್ರಿಂಟ್ ಆಗುತ್ತೆ. ಅದಾದ್ಮೇಲೆ ಈ ಕಂಡೀಷನ್ ಟ್ರೂ ಆಯ್ತು, ಅದಕ್ಕೆ ಇನ್ಸೈಡ್ ಬಂದು ಇದು ಪ್ರಿಂಟ್ ಆಯ್ತು. ಮತ್ತೆ ಇನ್ಸೈಡ್ ಇನ್ನೊಂದು ಕಂಡೀಷನ್ ಇದೆ ಇಫ್ದು, ಅದು ಚೆಕ್ ಮಾಡುತ್ತೆ. ಸೊ 15 ಮಾಡ್ಯುಲಸ್ 2 ಈಸ್ 0ನಾ ಅಂತ ಚೆಕ್ ಮಾಡುತ್ತೆ. ಇಲ್ಲ, ರಿಮೈಂಡರ್ ಅಂದ್ರೆ ಇದು ಪರ್ಸೆಂಟೇಜ್ ಸಿಂಬಲ್ ಏನ್ ಇಂಡಿಕೇಟ್ ಮಾಡುತ್ತೆ, ಇಟ್ ಇಂಡಿಕೇಟ್ಸ್ ರಿಮೈಂಡರ್. ರಿಮೈಂಡರ್ 0 ಆಗಲ್ಲ, ರಿಮೈಂಡರ್ ಎಷ್ಟು ಬರುತ್ತೆ, 1 ಬರುತ್ತೆ. ಸೊ ದಿಸ್ ಕಂಡೀಷನ್ ಇಸ್ ಫಾಲ್ಸ್. ಸೊ this condition is true, this condition is false. ಸೊ ಇಫ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ಏನ್ ಎಕ್ಸಿಕ್ಯೂಟ್ ಆಗುತ್ತೆ, ಎಲ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಏನಂತ ಪ್ರಿಂಟ್ ಆಗುತ್ತೆ, ಇಟ್ ಈಸ್ ಆಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಇದ್ರದ್ದು ಇಫ್ ಬ್ಲಾಕ್ ಎಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಇದ್ರದ್ದು ಇಫ್ ಬ್ಲಾಕ್ ಇಲ್ಲಿ ಕ್ಲೋಸ್ ಆಗಿದೆ, ಇಮಿಡಿಯೇಟ್ ಅಲ್ಲಿ ಎಲ್ಸ್ ಇದೆ. ಸೊ ಇಫ್ ಆಲ್ರೆಡಿ ನಾವು ಎಕ್ಸಿಕ್ಯೂಟ್ ಮಾಡಿದೀವಿ, ಇಫ್ ಎಕ್ಸಿಕ್ಯೂಟ್ ಆದ್ರೆ ಎಲ್ಸ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ದಿಸ್ ವಿಲ್ ನಾಟ್ ಪ್ರಿಂಟ್. ಸೊ ಔಟ್ಪುಟ್ ಅಲ್ಲಿ ಏನಿರುತ್ತೆ, ದ ನಂಬರ್ ಇಸ್ ಪಾಸಿಟಿವ್, ಇಟ್ ಇಸ್ ಆಡ್. ಸೊ ಇದು ಔಟ್ಪುಟ್. ನೆಕ್ಸ್ಟ್ ಲಾಸ್ಟ್ ಒನ್, ಸ್ವಿಚ್ ಕಂಡೀಷನಲ್ ಸ್ಟೇಟ್ಮೆಂಟ್. ಇದು ಕೂಡ ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ ನಾವು ಸ್ವಿಚ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ತೀವಿ. ಸೊ ಸಿಂಟ್ಯಾಕ್ಸ್ ಬಂದು ಸ್ವಿಚ್, ಇಲ್ಲಿ ಎಕ್ಸ್ಪ್ರೆಷನ್ ಬರಿತೀವಿ, ಆಮೇಲೆ ಇಲ್ಲಿ ಇದನ್ನ ಸ್ವಿಚ್ ಕೇಸ್ ಕಂಡೀಷನ್, ಸ್ವಿಚ್ ಕೇಸ್ ಅಂತಾನೆ ಹೇಳ್ತೀವಿ, ಸ್ವಿಚ್ ಕೇಸ್. ಇದು ಬಂದು ಕೀವರ್ಡ್ಸ್ ಲೋವರ್ ಕೇಸಲ್ಲೇ ಇರಬೇಕು. ಆಮೇಲೆ ಬ್ರೇಕ್ ಕೂಡ ಕೀವರ್ಡ್. ಇಲ್ಲಿ ಎಕ್ಸ್ಪ್ರೆಷನ್ ಹಾಕ್ತೀವಿ. ನೆಕ್ಸ್ಟ್ ಕೇಸ್ ವ್ಯಾಲ್ಯೂ 1 ಬ್ರೇಕ್. ಬ್ರೇಕ್ ಅಂತ ಅಂದ್ರೆ ಸ್ಟಾಪ್ ಮಾಡುತ್ತೆ. ಈ ಕಂಡೀಷನ್ ಏನಾದ್ರೂ ಟ್ರೂ ಆಯ್ತು, ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ವ್ಯಾಲ್ಯೂದು ಅಂತ, ಎಕ್ಸ್ಪ್ರೆಷನ್ ಜೊತೆ ವ್ಯಾಲ್ಯೂದು ಅಂತ ಅಂದ್ರೆ ಅಲ್ಲಿ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಬಿಲೋ ಏನಿರುತ್ತೋ ಅದು ಎಕ್ಸಿಕ್ಯೂಟ್ ಆಗಲ್ಲ. ಅದೇ ತರ ಕೇಸ್ ವ್ಯಾಲ್ಯೂ ಟು ಮಲ್ಟಿಪಲ್ ಕೇಸ್ ಇರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಡಿಫಾಲ್ಟ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಮೇಲ್ಗಡೆ ಇರೋ ಯಾವ ಕೇಸಸ್ ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಬೈ ಡಿಫಾಲ್ಟ್ ಇದೇ ಇರ್ಲಿ, ಇಲ್ಲಿ ಏನ್ ನಾವು ಸ್ಟೇಟ್ಮೆಂಟ್ ಬರಿತೀವೋ ಅದು ಎಕ್ಸಿಕ್ಯೂಟ್ ಆಗ್ಲಿ ಅಂತ ಡಿಫಾಲ್ಟ್ ಆದ್ಮೇಲೆ ಬ್ರೇಕ್ ಇಟ್ ಇಸ್ ನಾಟ್ ನೆಸೆಸರಿ, ಬೇಕಾಗೇ ಇಲ್ಲ. ಯಾಕಂದ್ರೆ ಡಿಫಾಲ್ಟ್ ಕೆಳಗಡೆ ನಾವ್ ಏನು ಕೇಸ್ ಸ್ಟೇಟ್ಮೆಂಟ್ಸ್ ನ ಬರೆಯಲ್ಲ. ಡಿಫಾಲ್ಟ್ ಇಸ್ ದ ಲಾಸ್ಟ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ ಇಫ್ ಎನಿ ಆಫ್ ದ ಕಂಡೀಷನ್ ಇಸ್ ನಾಟ್ ಟ್ರೂ ವಿತ್ ಇನ್ ದ ಸ್ವಿಚ್ ಕೇಸ್. ಸೊ ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಇದೆ ಸ್ವಿಚ್ದು. ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದೀವಿ ಸ್ವಿಚ್ ಎಕ್ಸಾಂಪಲ್. ಪಬ್ಲಿಕ್ ಸ್ಟ್ಯಾಟಿಕ್ ಮೇನ್ ಮೆಥಡ್ ಇದೆ. ಇಂಟ್ ಡೇ ಇಸ್ ಈಕ್ವಲ್ ಟು 3. ಅಲ್ಲೇನಿದೆ, ಡೇಲಿ 3 ಇದೆ. ಡೇಲಿ 3 ಇದೆ. ಫಸ್ಟ್ ಕೇಸ್ ಏನು, ಇಲ್ಲಿ ಡೇಲಿ 3 ಇದೆ. ಆಮೇಲೆ ಸ್ವಿಚ್ ಅಲ್ಲಿ ಏನಿದೆ, ಸ್ವಿಚ್ ಅಲ್ಲಿ 3 ಇದೆ, ಈ 3 ಇದೆ. ಸೊ ಕೇಸ್ 1, ಈ 1 3 ಜೊತೆ ಮ್ಯಾಚ್ ಆಗುತ್ತಾ, ಇಲ್ಲ. ಸೊ ಫಸ್ಟ್ ಕೇಸ್ ಫೇಲ್ಡ್. ಈ 3 2 ಜೊತೆ ಮ್ಯಾಚ್ ಆಗುತ್ತಾ, ನೋ. ಈ 3 ಜೊತೆ ಮ್ಯಾಚ್ ಆಗುತ್ತಾ, ಎಸ್. ಸೊ ಏನಂತ ಔಟ್ಪುಟ್ ಬರುತ್ತೆ, ಔಟ್ಪುಟ್ ಇಸ್ ವೆನ್ಸ್ಡೇ. ಔಟ್ಪುಟ್ ಅಲ್ಲಿ ವೆನ್ಸ್ಡೇ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಬ್ರೇಕ್ ಅಂತ ಇದೆ. ಸೊ ಬ್ರೇಕ್ ಅಂತ ಇದ್ರೆ ಇದು ಬಿಲೋ ಏನಿರುತ್ತೋ ಅದು ಎಕ್ಸಿಕ್ಯೂಟ್ ಆಗಲ್ಲ, ಡಿಫಾಲ್ಟ್ ಕೂಡ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಸೊ ದಿಸ್ ಇಸ್ ದ ಫ್ಲೋ. ಅಕಸ್ಮಾತ್ ಇಲ್ಲಿ ಡೇ ಏನೋ ನಾನು ಒಂದು 15 ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಕೇಸ್ 15 ಇಸ್ ಈಕ್ವಲ್ ಟು 1 ಅಂತ ಚೆಕ್ ಮಾಡುತ್ತೆ, ನೋ. 2 ಇಲ್ಲ, 3 ಜೊತೆ ನೋ, 4 5 6 7 ಯಾವ್ದ್ರ ಜೊತೆನೂ 15 ಮ್ಯಾಚ್ ಆಗ್ಲಿಲ್ಲ. ಸೊ ಬೈ ಡಿಫಾಲ್ಟ್ ಔಟ್ಪುಟ್ ಏನ್ ಬರುತ್ತೆ, ಇನ್ವ್ಯಾಲಿಡ್ ಡೇ ಅಂತ ಬರುತ್ತೆ. ಯಾವಾಗ 15 ಅಥವಾ ಇದ್ರಲ್ಲಿ ಕೇಸ್ ಅಲ್ಲಿರೋ ಏನು ವ್ಯಾಲ್ಯೂಸ್ ನಾವು ಇಲ್ಲಿ ಕೊಟ್ಟಿದೀವಿ ಅದು ಯಾವ ವ್ಯಾಲ್ಯೂಸ್ ಇಲ್ಲ ಅಂತ ಅಂದ್ರೆ, ಸೊ ಔಟ್ಪುಟ್ ಅಲ್ಲಿ ನಮ್ಗೆ ಇನ್ವ್ಯಾಲಿಡ್ ಡೇ ಅಂತ ಬರುತ್ತೆ. ಇದಾದ್ಮೇಲೆ ಆಕ್ಚುಲಿ ಬ್ರೇಕ್ ಬೇಕಾಗೇ ಇಲ್ಲ. ನೀವು ಬ್ರೇಕ್ ಸ್ಕಿಪ್ ಮಾಡಿದ್ರೆ ಇಟ್ಸ್ ನಾಟ್ ಅ ಎರರ್ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ಸ್ವಿಚ್ ಕೇಸ್.
ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ. ಸೊ ಪ್ಲೀಸ್ ನಿಮ್ಗೆ ಏನಾದ್ರು ವಿಡಿಯೋ ಇಂದ ಏನಾದ್ರು ಕಲ್ತಿದ್ದೀನಿ, ಏನೋ ಅರ್ಥ ಆಗಿದೆ ಕಾನ್ಸೆಪ್ಟ್ ಅಂತಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.